ರೆಡ್ಡಿ ಸಾಮ್ರಾಜ್ಯದಂತೆ ರಮೇಶ್ ಸಾಮ್ರಾಜ್ಯ ಪತನವಾಗುತ್ತಾ? ಬೆಳಗಾವಿ ಕೋಟೆಯಲ್ಲಿ ಅಸಲಿ ಆಟ ಶುರುವಾಯ್ತಾ? ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಏಪ್ರಿಲ್ 17ರಂದು ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ ಅಖಾಡದಲ್ಲಿ ಮೂರು ಪಕ್ಷಗಳ ಅಭ್ಯರ್ಥಿಗಳು ತೊಡೆತಟ್ಟುತ್ತಿದ್ದಾರೆ. ಆದ್ರೆ ಅಖಾಡದಲ್ಲಿರೋ ಅಭ್ಯರ್ಥಿಗಳಿಗಿಂತ ಹೆಚ್ಚು ಸದ್ದು ಮಾಡ್ತಾ ಇರೋದು ಮೈನ್ ಸ್ಟ್ರೀಮ್ ಲೀಡರ್ಸ್ ಅಂದ್ರೆ ರಾಜಾಹುಲಿ ಬಿಎಸ್ವೈ, ಹುಲಿಯ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಇವರೆಲ್ಲರಿಗಿಂತ ಮುಖ್ಯವಾಗಿ ಈ ಸಲದ ಬೈ ಎಲೆಕ್ಷನ್ ಅಖಾಡದಲ್ಲಿ ಹೆಚ್ಚು ಕೇಳಿ ಬರುತ್ತಿರೋ ಹೆಸರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರದ್ದು. ಹಾಗಾದ್ರೆ ಈ ಸಲದ ಮಿನಿ ದಂಗಲ್ನಲ್ಲಿ ಯಾವ ಪಕ್ಷಕ್ಕೆ ಜಯ ಸಿಗುತ್ತೆ, ಯಾವ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ? ಮೂರು ಪಕ್ಷ ಮತ್ತು ಮೂರು ಕ್ಷೇತ್ರಗಳಲ್ಲಿ ಹಿಡಿದಿರೋ ರಣತಂತ್ರಗಳೇನು? ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಬೆಳಗಾವಿ ಅಖಾಡದಲ್ಲಿ ಸದ್ದು ಮಾಡುತ್ತಾ? ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಸಾಮ್ರಾಜ್ಯದಂತೆ ರಮೇಶ್ ಜಾರಕಿಹೊಳಿ ಸಾಮ್ರಾಜ್ಯವು ಪತನವಾಗುತ್ತಾ? ಅಷ್ಟಕ್ಕೂ ಬೆಳಗಾವಿ ಕೋಟೆಯಲ್ಲಿ ಶುರುವಾಗಿರೋ ಆ ಅಸಲಿ ಆಟ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗಿರೋ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಏಪ್ರಿಲ್ 17ರಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯಲಿದೆ. ಆದ್ರೆ ಈ ಮೂರು ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತಿರೋದು ಮಾತ್ರ ಬೆಳಗಾವಿ ಅಡ್ಡಾದಲ್ಲಿ. ಬೆಳಗಾವಿಯಲ್ಲಿ ತನ್ನದೇ ಆದ ಕೋಟೆ ಕಟ್ಟಿಕೊಂಡಿದ್ದ ರಮೇಶ್ ಜಾರಕಿಹೊಳಿ ಕೋಟೆಯನ್ನ ಛಿದ್ರ ಮಾಡೋಕೆ ಕಾಂಗ್ರೆಸ್ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಯಮಕನ ಮರಡಿ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ ಅವರನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ. ಹಾಗೇನೆ ಬಿಜೆಪಿ ತಾನೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ಈ ಕ್ಷೇತ್ರದಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗಲಾ ಅಂಗಡಿಯವರನ್ನ ಅಖಾಡಕ್ಕೆ ಇಳಿಸಿದೆ. ನಿಜ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ನಾಯಕರು ಇಲ್ಲಿ ಮಂಗಳಾ ಅಂಗಡಿಯವರನ್ನ ಸೋಲಿಸೋದಕ್ಕಿಂತ ಮುಖ್ಯವಾಗಿ ರಾಸಲೀಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ರಮೇಶ್ ಜಾರಕಿಹೊಳಿ ಅವರ ಭದ್ರಕೋಟೆಯನ್ನ ಛಿದ್ರ ಮಾಡೋಕೆ ಹೊರಟಿದ್ದಾರೆ. ಸಿಡಿ ಪ್ರಕರಣವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಬೆಳಗಾವಿ ಕೈವಶ ಮಾಡಿಕೊಳ್ಳೋ ರಣತಂತ್ರ ನಡೆಯುತ್ತಿದೆ. ಆ ಸನ್ನಿವೇಶ ಸೇಮ್ ಟು ಸೇಮ್ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿ ಸಾಮ್ರಾಜ್ಯ ಪತನವನ್ನೇ ನೆನಪಿಸುತ್ತಿದೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿ ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ ಗೊತ್ತಾ? ರೆಡ್ಡಿಗಳ ಭದ್ರಕೋಟೆಯಾಗಿತ್ತು ಬಳ್ಳಾರಿ. ಆಗ ಹೇಗಿದ್ರು ಗೊತ್ತಾ ಜನಾರ್ದನ್ ರೆಡ್ಡಿ? ಗಾಲಿ ಜನಾರ್ದನ್ ರೆಡ್ಡಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋಕು ಮುನ್ನ ಬಳ್ಳಾರಿಯಲ್ಲಿ ಹೇಗಿದ್ರು, ಅಲ್ಲಿ ಹೇಗೆಲ್ಲ ಮೆರೆದಾಡಿದ್ರು ಗೊತ್ತಾ? ನೀವು ನಂಬಲ್ಲ. ರೆಡ್ಡಿ ತನ್ನ ಮನೆಯಲ್ಲಿ ಕೂರೋಕೆ ಚಿನ್ನದ ಸಿಂಹಾಸನವನ್ನೇ ಮಾಡಿಸಿಕೊಂಡಿದ್ರಂತೆ. ತಮ್ಮ ಸಂಬಂಧಿಗಳ ಬರ್ತ್ಡೇ ಗಿಫ್ಟ್ ಗಾಗಿ ರೋಲ್ಸ್ ರಾಯ್ಸ್ ಕಾರ್ಗಳನ್ನೇ ಕೊಡ್ತಿದ್ರಂತೆ. ಅಷ್ಟೇ ಅಲ್ಲ, ರಾಜಧಾನಿ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದು ಹೋಗ್ತಾ ಇದ್ದದ್ದು ಹೆಲಿಕಾಪ್ಟರ್ ಗಳಲ್ಲಿ. ಅಲ್ಲಿಗೆ ನೀವೇ ಯೋಚನೆ ಮಾಡಿ, ರೆಡ್ಡಿ ಲೈಫು ಅದೆಷ್ಟು ಬಿಂದಾಸ್ ಆಗಿತ್ತು, ಅದೆಷ್ಟು ವೈಭೋಗದಿಂದ ಕೂಡಿತ್ತು ಅನ್ನೋದನ್ನ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಮಾಡರ್ನ್ ರಾಜನ್ ತರ ಇದ್ರು. ಅಲ್ಲಿ ತಾನು ಹೇಳಿದ್ದೇ ವೇದ, ನಡೆದಿದ್ದೇ ದಾರಿ ಅನ್ನೋ ಹಾಗಿತ್ತು. ಆಗಿದ್ದ ಸ್ಪೀಡು, ಮೈನಿಂಗ್ ಬೂಮ್ ನೋಡಿದ್ರೆ ಬಳ್ಳಾರಿಯೇ ರಾಜ್ಯದ ಕ್ಯಾಪಿಟಲ್ ಸಿಟಿ ಅನ್ನೋ ಹಾಗಿತ್ತು. ರಾಜಧಾನಿ ಬೆಂಗಳೂರು ಹೆಸರಿಗೆ ಮಾತ್ರವಿತ್ತು. 2008ರ ಬಿಜೆಪಿ ಸರ್ಕಾರದಲ್ಲಿ ಬಳ್ಳಾರಿಯೇ ಆಡಳಿತ ಕೇಂದ್ರವಾಗಿತ್ತು. ಪ್ರತಿಯೊಂದು ರಾಜಕೀಯ ಆಡಳಿತ ನಿರ್ಣಯ ತೆಗೆದುಕೊಳ್ಳುತ್ತಿದ್ದು ಬಳ್ಳಾರಿಯಲ್ಲೇ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬೇಕಾದಾಗ ಜಗದೀಶ್ ಶೆಟ್ಟರ್ ಸಿಎಂ ಮಾಡಲು ಮುಂದಾದವರು ಇದೇ ರೆಡ್ಡಿ ಪಾಳೆಯ. ಹೈದರಾಬಾದ್ ನಲ್ಲಿ ರೆಸಾರ್ಟ್ ರಾಜಕೀಯ ಮಾಡಿ ಜಗದೀಶ್ ಶೆಟ್ಟರ್ ಸಿಎಂ ಗದ್ದುಗೆ ಹಿಡಿದಿದ್ದು ಕೂಡ ಇವರಿಂದಲೇ. ಆಗ ಕೇವಲ ಬಳ್ಳಾರಿ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯದ ಬಹುತೇಕ ಶಾಸಕರು ರೆಡ್ಡಿ ಮಾತನ್ನ ಕೇಳುತ್ತಿದ್ರು. ಆದ್ರೆ ಹೀಗೆ ಗೆಲುವಿನ ನಾಗಾಲೋಟದಲ್ಲಿ ಮುನ್ನುಗ್ಗುತ್ತಿದ್ದ ರೆಡ್ಡಿ ಪಾಳೆಯಕ್ಕೆ ಮೂಗುದಾರ ಹಾಕಿದ್ದು ಸಿಬಿಐ. ಹೌದು, ಆಂಧ್ರದ ಸಿಬಿಐ ಲಕ್ಷ್ಮೀನಾರಾಯಣ ರೆಡ್ಡಿ ಸೆಪ್ಟೆಂಬರ್ 11, 2011ರಂದು ಬೆಳ್ಳಂಬೆಳಗ್ಗೆ ರೆಡ್ಡಿ ಮನೆಯ ಕದ ತಟ್ಟಿದ್ರು. ಬಾಗಿಲು ತೆಗೆದ ರೆಡ್ಡಿ
ರೆಡ್ಡಿಗೆ ಗುಡ್ ಮಾರ್ನಿಂಗ್ ಹೇಳಿದ್ದ ಆ ಆಫೀಸರ್ ಆ ನಂತರ ನೆರೆಯ ಆಂಧ್ರದ ಓಬಳಾಪುರ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕೆ ಹಿನ್ನೆಲೆಯಲ್ಲಿ ರೆಡ್ಡಿಯನ್ನ ಬಂಧಿಸಿ ಕರೆದುಕೊಂಡು ಹೋಗಿದ್ರು. ಅಲ್ಲಿಂದ ಶುರುವಾಯ್ತು ನೋಡಿ ರೆಡ್ಡಿ ಸಾಮ್ರಾಜ್ಯದ ಪತನ. ಜನಾರ್ದನ್ ರೆಡ್ಡಿ ಲಾಕ್ ಆಗಿದ್ದೇ ತಡ, ಅವರ ಆಪ್ತರು ಕೂಡ ಅವರ ಕೈ ಹಿಡಿಯಲಿಲ್ಲ. ಬಿಜೆಪಿ ನಾಯಕರು ರೆಡ್ಡಿಯಿಂದ ದೂರ ಸರಿದಿದ್ರು. ಅದ್ಯಾವಾಗ ಅಕ್ರಮ ಗಣಿಗಾರಿಕೆಯ ಮೇಲೆ ರೆಡ್ಡಿ ಜೈಲು ಪಾಲಾದ್ರು ಆವತ್ತಿನಿಂದ ಕೇಂದ್ರ ಸಚಿವರಾಗಿದ್ದ ದಿವಂಗತ ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಬರೋದನ್ನೇ ನಿಲ್ಲಿಸಿ ಬಿಟ್ಟಿದ್ರು. ರೆಡ್ಡಿ ಪಾಳೆಯಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟು ಸಮಸ್ಯೆಗೆ ಪುಲಿ ಸ್ಟಾಪ್ ಇಟ್ಟಿದ್ರು. ಕೆಲ ವರ್ಷಗಳ ನಂತರ ಜನಾರ್ದನ್ ರೆಡ್ಡಿಗೆ ಜೈಲಿಂದ ಬೇಲ್ ಸಿಕ್ಕಿದ್ರು. ತನ್ನೂರು ಬಳ್ಳಾರಿಗೆ ಹೋಗದಂತೆ ಕೋರ್ಟ್ ಆದೇಶ ಹೊರಡಿಸಿತ್ತು. ಇದರಿಂದ ಭದ್ರಕೋಟೆ ಬಳ್ಳಾರಿಯಲ್ಲಿ ರೆಡ್ಡಿ ಕಟ್ಟಿದ್ದ ಸಾಮ್ರಾಜ್ಯ ನಿಧಾನಕ್ಕೆ ಕರಗಿ ಹೋಯ್ತು. ಜನಾರ್ದನ ರೆಡ್ಡಿ ಈಗ ಹೊರಗಡೆ ಇದ್ರು ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಇದೇ ತರ ರಮೇಶ್ ಜಾರಕಿಹೊಳಿ ಕೂಡ ಬೆಳಗಾವಿಯಲ್ಲಿ ತಮ್ಮದೇ ಕೋಟೆ ಕಟ್ಕೊಂಡಿದ್ರು. ರಮೇಶ್ ಜಾರಕಿಹೊಳಿ ಅವರ ಭದ್ರಕೋಟೆ ಅಲುಗಾಡಿಸೋಕೆ ಯಾರಿಂದಲೂ ಸಾಧ್ಯವಾಗಿರ್ಲಿಲ್ಲ. ಬೆಳಗಾವಿ ಕೋಟೆ ಮುಟ್ಟೋಕೆ ಬಂದ್ರೆ ಸರ್ಕಾರಗಳನ್ನೇ ಉರುಳಿಸ್ತೀನಿ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಇಷ್ಟೊಂದು ಪವರ್ಫುಲ್ ಮ್ಯಾನ್ಗೆ ಈಗ ಸಿಡಿ ಬಲೆ ವಿಲವಿಲ ಅಂತ ಒದ್ದಾಡುವಂತೆ ಮಾಡ್ತಿದೆ. ಸಿಡಿ ಪ್ರಕರಣದಲ್ಲಿ ತಮ್ಮ ಹೆಸರು ಕೇಳಿ ಬಂದಾಗಿನಿಂದ ರಮೇಶ್ ಜಾರಕಿಹೊಳಿ ಅವರ ಬೆಳಗಾವಿ ಭದ್ರಕೋಟೆ ಅಲುಗಾಡೋಕೆ ಶುರುವಾಗಿದೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಸಾಮ್ರಾಜ್ಯ ಪತನವಾದಂತೆ ರಮೇಶ್ ಜಾರಕಿಹೊಳಿ ಸಾಮ್ರಾಜ್ಯವು ಪತನವಾಗೋ ಭೀತಿ ಹುಟ್ಟಿಸುತ್ತಿದೆ. ಅಷ್ಟಕ್ಕೂ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಬೆಳೆದಿದ್ದು ಹೇಗೆ? ಕುಂದ ನಗರಿಯಲ್ಲಿ ಹೇಗಿದೆ ಭದ್ರಕೋಟೆ? 2018ರಲ್ಲಿ ಬೆಳಗಾವಿ PLD ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಣ ಮತ್ತು ರಮೇಶ್ ಜಾರಕಿಹೊಳಿ ಬಣದ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಆಗ ಬೆಳಗಾವಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದ DK ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡಿದ್ರು. ಇದರಿಂದ ರಮೇಶ್ ಜಾರಕಿಹೊಳಿ ಮತ್ತು DKಶಿ ನಡುವೆ ವೈಷಮ್ಯ ಏರ್ಪಟ್ಟಿತ್ತು. ಆ ನಂತರ ದೋಸ್ತಿ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಮಿನಿಸ್ಟರ್ ಪೋಸ್ಟ್ಗೂ ಕತ್ತರಿ ಬಿದ್ದಿತ್ತು. ಇದೇ ಕೋಪದಲ್ಲಿ ಕೋತ ಕುದಿಯುತ್ತಿದ್ದ ರಮೇಶ್ ಜಾರಕಿಹೊಳಿ 8 ತಿಂಗಳ ಅಂತರದಲ್ಲಿ ಬಿಜೆಪಿ ಜೊತೆ ಸೇರಿ ದೋಸ್ತಿ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ರು. ಅಷ್ಟೇ ಅಲ್ಲ, ಆ ನಂತರ ಬಿಜೆಪಿ ಸರ್ಕಾರದಲ್ಲಿ DKಶಿ ಈ ಹಿಂದೆ ಹೊಂದಿದ್ದ ಜಲಸಂಪನ್ಮೂಲ ಖಾತೆಯನ್ನೇ ರಮೇಶ್ ಜಾರಕಿಹೊಳಿ ಗಿಟ್ಟಿಸಿಕೊಂಡಿದ್ರು. DKಶಿ ಬಳಸುತ್ತಿದ್ದ ಗೂಟದ ಕಾರು, DKಶಿಗೆ ಅಲರ್ಟ್ ಆಗಿದ್ದ ಮನೆಯನ್ನೇ ಬೇಕು ಅಂತ ಪಟ್ಟು ಹಿಡಿದು ಪಡ್ಕೊಂಡಿದ್ರು. ಅಷ್ಟೇ ಅಲ್ಲ, DKಶಿಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಟಕ್ಕರ್ ಕೊಡೋಕು ರಮೇಶ್ ಜಾರಕಿಹೊಳಿ ಮುಂದಾಗಿದ್ರು. ಇಂಥ ಟೈಮಲ್ಲೇ ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ರಮೇಶ್ ಜಾರಕಿಹೊಳಿ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಯ್ತು. ಶಾಕಿಂಗ್ ನ್ಯೂಸ್ ಏನಂದ್ರೆ, ಸಿಡಿ ಷಡ್ಯಂತ್ರದ ಹಿಂದಿರೋ ಆ ಮಹಾನಾಯಕ DKಶಿನೇ ಅಂತ ಆರೋಪಿಸಿರೋ ರಮೇಶ್ ಜಾರಕಿಹೊಳಿ ಕನಕಪುರದಲ್ಲಿ DKಶಿಯನ್ನ ಸೋಲಿಸೋದಾಗಿ ಶಪಥ ಮಾಡಿದ್ರು. ಆದ್ರೆ ಇದೇ ಟೈಮ್ ಅಲ್ಲಿ DKಶಿ ಬೆಳಗಾವಿ ಬ್ಯಾಟಲ್ಗೆ ಇಳಿದಿರೋದು ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಏಪ್ರಿಲ್ 17ರಂದು ನಡೆಯೋ ಬೆಳಗಾವಿ ಉಪಚುನಾವಣೆಯಲ್ಲಿ DKಶಿಯ ಕಾಂಗ್ರೆಸ್ ಗೆಲ್ಲುತ್ತಾ ಇಲ್ಲ ರಮೇಶ್ ಜಾರಕಿಹೊಳಿಯವರ ಬಿಜೆಪಿ ಗೆಲ್ಲುತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ. ಹೀಗಾಗಿ ಈ ಸಲದ ಬೈ ಎಲೆಕ್ಷನ್ ಅಡ್ಡಾದಲ್ಲಿ ಗುಡುಗು ಸಿಡಿಲು ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಹಾಗೊಮ್ಮೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ವಶವಾದ್ರೆ ರಮೇಶ್ ಜಾರಕಿಹೊಳಿ ಡೌನ್ ಫಾಲ್ ಕೂಡ ಶುರುವಾಗುತ್ತೆ ಅನ್ನೋ ಲೆಕ್ಕಾಚಾರಗಳಿವೆ. ಹಾಗಾದ್ರೆ ಬೆಳಗಾವಿ ಕೋಟೆ ಯಾರ ಪಾಲಾಗುತ್ತೆ? ರಮೇಶ್ ಜಾರಕಿಹೊಳಿ ಡೌನ್ ಫಾಲ್ ಶುರುವಾಗುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.